ಹಲೋ ಫ್ರೆಂಡ್ಸ್, ಸುಸ್ವಾಗತ ನಮ್ಮ ಈ ಚಾನಲ್ಗೆ. ಭಾಳ ದಿನಗಳಾಗೋಯಿತು ವಿಡಿಯೋ ಹಾಕಿ. ಹತ್ತತ್ರ 6 ಮಂತ್ಸ್ ಆಯಿತು ಅಂತ ಅನಿಸುತ್ತೆ. ಕರೆಕ್ಟಾಗಿ ಇವಾಗ ಸಮಯ 6:30 ಆಗಿದೆ. ಬೆಂಗಳೂರಿಂದ ಹೊರಟಿದ್ದೀವಿ. ಒಂದು ಸಣ್ಣದಾದಂಥ ಒಂದು ರೈಡ್ ಮಾಡೋಣ ಅಂತೇಳ್ಬಿಟ್ಟು. ಬಟ್ ಸಣ್ಣದಾದಂಥ ರೈಡು ಅಂತೇಳಿ ಯಾವುದೋ ಕಾಟಾಚಾರಕ್ಕೆ ಮಾಡ್ತಾ ಇರೋವಂಥ ರೈಡ್ ಅಲ್ಲ. ದಿಸ್ ಇಸ್ ರಿಯಲಿ ಎ ಬ್ಯೂಟಿಫುಲ್ ಡೆಸ್ಟಿನೇಷನ್. ಬೆಂಗಳೂರಿಂದ ಒಂದು ಸಮ್ವೇರ್ ಅರೌಂಡ್ ಇಟ್ ಇಸ್ 80 ಕಿಲೋಮೀಟರ್ಸ್ ಅವೇ. ಸಣ್ಣದಾಗಿ ಒಂದು ಗೆಟ್ ಅವೇ, ವೀಕೆಂಡ್ ಗೆಟ್ ಅವೇಗೂ ಹೋಗ್ಬೋದು. ಆಮೇಲೆ ಧಾರ್ಮಿಕ ಸ್ಥಳನೂ ಹೌದು, ಎರಡೂ ಇದೆ. ಆ್ಯಂಡ್ ಬನ್ನಿ ನೋಡೋಣ ಅಲ್ಲಿ ಜಾಗ ಹೆಂಗಿದೆ, ಏನಿದೆ ಅಂತ. ನಿಮ್ಗೆ ಹೆಂಗೆ ಅನಿಸುತ್ತೆ ಎಲ್ಲ ಕಮೆಂಟ್ ಮಾಡಿ ಹೇಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಮೇಯ್ನಾಗಿ ಏನಂದರೆ 6 ತಿಂಗಳಿಂದ ಯಾಕೆ ವಿಡಿಯೋ ಹಾಕಿಲ್ಲ ಅಂತ ನಮ್ಮ ಸುಮಾರು ಫ್ರೆಂಡ್ಸ್ ಕೇಳಿದ್ದಾರೆ, ಯಾಕೆ ಮಾಡ್ತಾ ಇಲ್ಲ ಅಂತ. ಸುಮಾರು ಜನಕ್ಕೆ ಗೊತ್ತಿರಲಿಲ್ಲ. ನನಗೆ ಕಾಲ್ ಫ್ರ್ಯಾಕ್ಚರ್ ಆಗಿತ್ತು. ಸೊ ಡಾಕ್ಟರ್ ಏನಂದಿದ್ರು ಅಂದರೆ ಇಟ್ಸ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ 2 ತಿಂಗಳು ಬೆಡ್ ರೆಸ್ಟ್ ಅಂದಿದ್ರು. ಬಟ್ ಅದು 2 ತಿಂಗಳು ಬೆಡ್ ರೆಸ್ಟ್ ಹೋಗಿ ಅದು ಕರೆಕ್ಟಾಗಿ ಒಂದು 6 ತಿಂಗಳು ಬೇಕಾಯಿತು ಕಾಲು ರೆಡಿ ಆಗೋದಕ್ಕೆ, ನಾರ್ಮಲ್ ವಾಕ್ ಮಾಡೋ ಥರ ಆಗೋದಕ್ಕೆ. ಇವಾಗಲೂ ಜಾಸ್ತಿ ಸ್ಟ್ರೈನ್ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ ಕಾಲನ್ನ. ಇದಕ್ಕೆ ಮುಂಚೆ ಒಂದು 10-15 ಕಿಲೋಮೀಟ್ರಿಗೆ ಗಾಡಿ ತೊಗೊಂಡು ರೈಡ್ ಮಾಡಿದ್ದೀನಿ. ಸೊ ಅವಾಗೇನು ಅಂತ ಏನು ಇಶ್ಯೂ ಕಂಡು ಬಂದಿಲ್ಲ ಕಾಲಲ್ಲಿ. ಸೊ ಆ ಧೈರ್ಯದ ಮೇಲೇ ಈ ಒಂದು ರೈಡ್ ಮಾಡ್ತಾಯಿದ್ದೀನಿ. ಆಮೇಲೆ ಹೇಳೋದು ಇನ್ನೊಂದು ಮರ್ತಿದ್ದೆ, ಈ ಜಾಗಕ್ಕೆ ಯಾರಾದರೂ ಹೋಗ್ಬೇಕು ಅಂದ್ಕೊಂಡವರು ಇಲ್ಲ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಿರೋರು ದಯವಿಟ್ಟು ಹೋಗೋಕ್ಕಿಂತ ಮುಂಚೆ ಇಲ್ಲ ಬ್ರೇಕ್ಫಾಸ್ಟ್ ಆಗಲಿ ಇಲ್ಲ ಊಟ ಆಗಲಿ ಏನಾದರೂ ಮಾಡ್ಕೊಂಡು ಹೋಗ್ಬಿಡಿ. ಯಾಕಂದ್ರೆ ಅಲ್ಲಿ ಹೋದಾಗ ಅಲ್ಲಿ ಏನೂ ಸಿಗಲ್ಲ. ಆ ಜಾಗದ ಕಂಪ್ಲೀಟಾಗಿ ಐಸೋಲೇಟೆಡ್ ಪ್ಲೇಸು. ಏನಾದರೂ ಸ್ನ್ಯಾಕ್ಸ್ ಬೇಕು, ಏನೋ ವಾಟರ್ ಬಾಟಲ್ ಬೇಕು ಅಂದರೆ ಎಲ್ಲ ನೀವು ಕ್ಯಾರಿ ಮಾಡ್ಕೊಂಡು ಹೋಗಿ. ಅಲ್ಲಿ ಹೋದ್ಮೇಲೆ ಪೇಚಾಡ್ಕೋಬಿಡಿ. ಯಾಕಂದ್ರೆ ಅಲ್ಲಿಂದ ಆಚೆ ಬಂದು ನೀವು ಇಲ್ಲ ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ ಟೌನ್ಗೆ ಬರ್ಬೇಕಾಗತ್ತೆ. ಶಿಡ್ಲಘಟ್ಟ ಟೌನು ಇಲ್ಲ ಚಿಕ್ಕಬಳ್ಳಾಪುರಕ್ಕೆ ಬರ್ಬೇಕಾಗತ್ತೆ. ಅಲ್ಲಿ ಯಾವುದೋ ನಿಮಗೆ ಸೆಟ್ ಆಗಲಿಲ್ಲ ಊಟ ತಿಂಡಿ ಅಂದರೆ ಅಲ್ಲಿಂದ ನೆಕ್ಸ್ಟ್ ಮತ್ತೆ ತಿರ್ಗಾ ನೀವು ದೇವನಹಳ್ಳಿಗೆ ಬರ್ಬೇಕಾಗತ್ತೆ. ಸೊ ಇಷ್ಟು ದೂರ ಜರ್ನಿ ಮಾಡಿ ಬಂದು ಮತ್ತೆ ಏನಾದರೂ ತಿನ್ಬೇಕಾಗತ್ತೆ. ಸೊ ಇದನ್ನು ಅವಾಯ್ಡ್ ಮಾಡೋದಕ್ಕೆ ಮೊದಲು ಹುಷಾರಾಗಿದೆ, ಕೇರ್ಫುಲ್ ಆಗಿದೆ ಹೋಗೋಕ್ಕಿಂತ ಮುಂಚೆ. ದೇವನಹಳ್ಳಿ ರೀಚ್ ಆಗೋಕ್ಕೆ ಮುಂಚೆನೇ ಬ್ರೇಕ್ಫಾಸ್ಟ್ ಮಾಡಿದ್ರೆ ಬೆಸ್ಟ್ ಅನ್ಸುತ್ತೆ. ಓಕೆ, ಕೃಷ್ಣ ಗಾರ್ಡನ್ ಇಲ್ಲಿ ಫುಡ್ ಟ್ರೈ ಮಾಡಿ ನೋಡೋಣ ಹೆಂಗಿದೆ ಅಂತ. ಬರ್ತಾ ಆಮೇಲೆ ಹೇಳ್ತೇನೆ. ಹೋಗ್ತಾ ದಾರಿನಲ್ಲಿ ಇಲ್ಲೇ ಕೃಷ್ಣ ಗಾರ್ಡನ್ ಅಂತೇಳಿ ಒಂದು ಹೋಟ್ಲ್ ಸಿಕ್ತು. ಸೊ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಮುಂದೆ ಸಿಗಲ್ಲ ಪ್ರಾಪರ್ ಆಗಿರೋವಂಥ ಫುಡ್ಡು. ಬ್ರೇಕ್ಫಾಸ್ಟ್ ತುಂಬ ಚೆನ್ನಾಗಿತ್ತು. ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಶ್ರೀ ಕೃಷ್ಣ ಗಾರ್ಡನ್ 4.5 ಔಟ್ ಆಫ್ 5 ಕೊಡ್ಬೋದು. ತುಂಬ ಚೆನ್ನಾಗಿದೆ ಫುಡ್ ಇಲ್ಲಿ. ಈ ಕಡೆ ಪಾಸ್ ಆಗಬೇಕಾದ್ರೆ ಯಾರಾದರೂ ಇದನ್ನು ಟ್ರೈ ಮಾಡಿ ನೋಡಿ, ನಿಮ್ಗೇನು ಅನಿಸುತ್ತೆ ಅದು ಗೊತ್ತಾಗುತ್ತೆ. ಇದೇ ನೋಡಿ ಆ ದೇವಸ್ಥಾನ. ನಾನು ಹೇಳ್ತಿದ್ನಲ್ಲ ತುಂಬ ಪ್ರಾಚೀನ ಕಾಲದ್ದು ಅಂತ. ನೀವು ಎಲ್ಲ ಸುಮಾರು ದೇವಸ್ಥಾನಗಳು ನೋಡಿರ್ತೀರ, ಬಟ್ ಆದರೆ ಈ ದೇವಸ್ಥಾನದಲ್ಲಿರುವಂಥ ಒಂದು ವಿಗ್ರಹ ಏನಿದೆ ಅದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ನೀವು ಯಾವ ದೇವಸ್ಥಾನದಲ್ಲೂ ಈವರೆಗೂ ಕೇಳಿರೋದಿಲ್ಲ, ನೋಡಿರೋದಿಲ್ಲ ಅಂತಹ ಒಂದು ವಿಗ್ರಹದ ಒಂದು ರಚನೆ ಇಲ್ಲಿ. ಅದು ನಾನು ಹೇಳಿದ್ರೆ ನಿಮಗೆ ಗೊತ್ತಾಗೋದಿಲ್ಲ. ಅದನ್ನು ನೀವು ಅಲ್ಲಿನ ಅರ್ಚಕರು ಅವರು ಅದನ್ನು ವಿವರಣೆ ಕೊಡ್ತಾರೆ. ಇದು ಪೂರ್ವದಲ್ಲಿ ಬಹಳ ಚಿಕ್ಕ ದೇವಸ್ಥಾನವಾಗಿತ್ತು. ಇಲ್ಲಿ ಮೊದಲನೇದಾಗಿ ಇಲ್ಲಿ ದೇವಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ತ್ರಿಶಕ್ತ್ಯಾತ್ಮಕವಾಗಿ ಭಗವತಿ ಇಲ್ಲಿ ನೆಲೆಸಿರ್ತಕ್ಕಂಥದ್ದು. ಇದು ಒಂದು ಸ್ತ್ರೀ ಶಾಪ ವಿಮೋಚನೆಗೋಸ್ಕರವಾಗಿ ಮೇಲುಗಡೆ ಇಲ್ಲಿ ಒಂದು ಬೆಟ್ಟ ಇದೆ. ಬೆಟ್ಟದ ಮೇಲೆ ಒಂದು ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ, ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಸ್ಥಾನ ಆಗಿದೆ. ಸೊ ಅವರು ಮಾತೃಹತ್ಯಾ ದೋಷ ಪರಿಹಾರಕ್ಕೋಸ್ಕರವಾಗಿ ರಾಮಲಿಂಗೇಶ್ವರ ಸ್ವಾಮಿಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು. ಬಹಳ
ಅಪರೂಪವಾಗಿರ್ತಕ್ಕಂಥ ವಿಗ್ರಹ ಇದು. ಬಹಳ ಪುರಾತನವಾಗಿರ್ತಕ್ಕಂಥ ವಿಗ್ರಹ. ಇಲ್ಲಿ ದೇವಿ ಸಂಪೂರ್ಣ ಶಿಖೆ ಏನಿದೆ, ಅಂದರೆ ದೇವಿಯ ಕೇಶಗಳೇನಿರುತ್ತೆ, ಕೇಶರಾಶಿ ಸಂಪೂರ್ಣ ಸರ್ಪಮಯವಾಗಿರ್ತಕ್ಕಂಥದ್ದು. ನೋಡಿ, ನೀವು ಅಲ್ಲಿ ಗಮನಿಸಿ ನೋಡಿ, ಒಂದು ಸರ್ಪ ಮಾತ್ರ ಈ ತರಹವಾಗಿದೆ, ಇನ್ನೆಲ್ಲವನ್ನೂ ಪಕ್ಕಕ್ಕೆ ತಿರುಗಿರ್ತಕ್ಕಂಥದ್ದು. ಇದಲ್ಲದೆ ದೇವಿಗೆ ಎಲ್ಲರಿಗೂ ಕಿರೀಟಗಳಿರುತ್ತೆ. ಇಲ್ಲಿ ಸಂಪೂರ್ಣವಾಗಿ ಭಗವತಿಗೆ ಇರ್ತಕ್ಕಂಥದ್ದು ಸರ್ಪಗಳು. ಇಲ್ಲಿ ಸಂಪೂರ್ಣ ಸರ್ಪಗಳಿರ್ತಕ್ಕಂಥದ್ದು, 4 ಸರ್ಪಗಳು ಚೆನ್ನಾಗಿ ಕಾಣುತ್ತೆ. ಅದಲ್ಲದೆ ಸಣ್ಣ ಸಣ್ಣ ಮರಿಗಳು ಇಲ್ಲಿ ಸಣ್ಣ ಮರಿಗಳು, ಆಗ ತಾನೇ ಹುಟ್ಟಿರ್ತಕ್ಕಂತಹ ಮರಿಗಳು ಕೂಡ ಆ ತಾಯಿ ಶಿರದಲ್ಲಿ ಏನೇನೇನೇನೆ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಶಿವಶಕ್ತೈಕ್ಯ ರೂಪಿಣಿ ಅಂತ ಹೇಳ್ಬಿಟ್ಟು ನಾವು ಲಲಿತಾ ಸಹಸ್ರನಾಮದಲ್ಲಿ ಏನು ಹೇಳ್ತೇವೆ, ಅದಕ್ಕೆ ಸಂಪೂರ್ಣವಾಗಿ ಭಗವತಿ ಇಲ್ಲಿದ್ದಾರೆ. ಒಂದೊಂದು ಕಡೆ ಗಮನಿಸಿದಾಗ ಒಂದೊಂದು ರೂಪ ಕಾಣುತ್ತೆ. ಬಲಗಡೆ ನಾವು ಬಲಗಡೆಯಿಂದ ನೋಡಿದಾಗ ರುದ್ರಾಂಶ ಕಾಣುತ್ತೆ, ಎಡಗಡೆಯಿಂದ ನೋಡಿದಾಗ ಶಕ್ತ್ಯಾಂಶ ಕಾಣುತ್ತೆ. ದೇವರ ಬಗ್ಗೆ, ಆ ದೇವಿಯ ವಿಗ್ರಹದ ಬಗ್ಗೆ ಅವ್ರು ಏನು ಹೇಳಿದ್ರು ಎಲ್ಲ ಕೇಳ್ಕೊಂಡ್ರಿ ಅನ್ಸುತ್ತೆ. ನೋಡಿ, ಎಲ್ಲೂ ನಿಮಗೆ ಕಾಣೋದಿಲ್ಲ ಆ ಥರ ಒಂದು ವಿಗ್ರಹ ಇದು. ಪ್ಲಸ್ ಇದು ಒಂದು ಸ್ಪೆಸಿಫಿಕ್ ರೀಸನ್ಗೆ ಅಂತ ಮಾಡಿರೋವಂಥ ಒಂದು ದೇವಸ್ಥಾನ ಆಗಿನ ಕಾಲದಲ್ಲಿ. ಅದರ ಜೊತೆಗೆ ಮೇಲ್ಗಡೆ ಒಂದು ರಾಮಲಿಂಗೇಶ್ವರನ ದೇವಸ್ಥಾನ ಇದೆ ಅಂತ ಹೇಳಿದ್ರು ಬೆಟ್ಟದ ಮೇಲೆ. ಬೆಟ್ಟಕ್ಕೆ ಹಂಗೆ ಪಕ್ಕದಲ್ಲೇ, ದೇವಸ್ಥಾನದ ಪಕ್ಕದಲ್ಲೇ ಹಂಗೆ ಮುಂದೆ ಕಂಟಿನ್ಯೂ ಆದರೆ ಬೆಟ್ಟಕ್ಕೆ ಮೇಲೆ ಹೋಗುತ್ತೆ ದಾರಿ ಇದು. ಆ ಬೆಟ್ಟದಲ್ಲಿ ಏನಿದೆ ಅನ್ನೋದನ್ನು ನೋಡೋಣಂತೆ ಬನ್ನಿ. ಇನ್ನೂ ಸಿಕ್ಕಾಪಟ್ಟೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇಲ್ಲಿ. ಸ್ನೇಹಿತರೆ, ಇದು ರಾಮಲಿಂಗ ಬೆಟ್ಟ. ಇದೇ ನಮಗೆ ಎಂಟ್ರೆನ್ಸು ಕೆಳಗಡೆ ಬೆಟ್ಟದಿಂದ. ಸ್ನೇಹಿತರೆ, ರಾಮಲಿಂಗ ದೇವ್ರ ಬೆಟ್ಟ ಹತ್ತುತ್ತಾ ಇದ್ದೀವಿ. ಬೆಟ್ಟ ಹತ್ತೋದು ಸ್ವಲ್ಪ ನಿಧಾನ ಆಗ್ತದೆ, ಯಾಕಂದರೆ ಸ್ವಲ್ಪ ಕಾಲು ಫ್ರ್ಯಾಕ್ಚರ್ ಆಗಿತ್ತಲ್ಲ, ಸೊ ಸ್ವಲ್ಪ ನಿಧಾನವಾಗಿ ಹತ್ತುತ್ತಾ ಇದ್ದೀನಿ. ಬಟ್ ಮೆಟ್ಲು ತುಂಬಾ ಸಣ್ಣವು ಆ್ಯಂಡ್ ಅಷ್ಟೊಂದು ಜಾಸ್ತಿ ಏನಿಲ್ಲ. ಅಮ್ಮಮ್ಮ ಅಂದರೆ ಒಂದು 150 ಮೆಟ್ಲು ಇರ್ಬೋದೇನೋ. ಸ್ನೇಹಿತರೆ, ನೀವು ನೋಡ್ತಾ ಇರುವಂಥದ್ದು ರಾಮಲಿಂಗೇಶ್ವರ ಸ್ವಾಮಿ ದೇವಾಲಯ. ಒಂದು ವಿಶಾಲವಾದಂಥ ದೇವಸ್ಥಾನ. ನಾವು ಬರೋ ಅಷ್ಟೊತ್ತಿಗೆ ಅರ್ಚಕರು ಪೂಜೆ ಮುಗಿಸ್ಕೊಂಡು ಎಲ್ಲ ಹೋಗ್ಬಿಟ್ಟಿದ್ದಾರೆ. ಸ್ನೇಹಿತರೆ, ದೇವಸ್ಥಾನಕ್ಕೆ ಬಲಭಾಗಕ್ಕೆ ಬಂದರೆ ನಿಮಗೆ 3 ತೀರ್ಥಗಳು ಕಾಣುತ್ತೆ ಒಟ್ಟಿಗೆ. ಇಲ್ಲಿ ಇದು ಶ್ರೇಷ್ಠವಾದದ್ದು ಅಂಥೇಳಿ ಇದನ್ನು ದೇವರ ಕಾರ್ಯಕ್ಕೆ, ದೇವರ ಅಭಿಷೇಕದಿಂದ ಹಿಡಿದು ದೇವರ ಪಾತ್ರೆ ಏನೇ ಇರಲಿ ದೇವರ ಕಾರ್ಯಕ್ಕೆ ಇದನ್ನು ಬಳಸ್ತಾರೆ. ಈ ತೀರ್ಥದ ನೀರು ಕುಡಿಯಲಿಕ್ಕೆ ಉಪಯೋಗ ಪಡುತ್ತದೆ. 365 ದಿನಾನು ಇಲ್ಲಿ ಈ ನೀರು ಹಿಂಗೆ ಇರುತ್ತೆ. ಇದರ ನೀರಿನ ಮಟ್ಟ ಮಾತ್ರ ಕೆಳಗೆ ಹೋಗಲ್ಲ. ಹಿಂಗೆ ನಾವು ಮುಂದೆ ಬಂದರೆ ಇದು ಲಕ್ಷ್ಮಣ ತೀರ್ಥ ಅಂತ. ಇದು ದೇವಸ್ಥಾನಕ್ಕೆ ಬಂದಾಗ ಭಕ್ತಾದಿಗಳು ತಮ್ಮ ಕೈ ಕಾಲು ತೊಳ್ಕೊಳ್ಳೋದಾಗಲಿ, ಸ್ನಾನ ಮಾಡೋದಾಗಲಿ ಎಲ್ಲ ಮಾಡ್ಬೋದು. ಬಟ್ ನಾರ್ಮಲಿ ಈ ನೀರು ಹಿಂಗೆ ಒಂಥರ ಗ್ರೀನ್ ಕಲರಲ್ಲಿರುತ್ತೆ. ಸೊ ಇದು ಬರೀ ಇತರೆ ಕಾರ್ಯಗಳಿಗೆ ಉಪಯೋಗ ಪಡುವಂಥ ನೀರು. ಒಟ್ಟಾರೆ ಮೇಲ್ಗಡೆ ಇರುವಂಥ ಈ 3 ತೀರ್ಥಗಳಲ್ಲಿ ಎಂದಿಗೂ ನೀರು ಕಮ್ಮಿ ಆಗಲ್ಲ. ಊರಿಗೆಲ್ಲ ಬರಗಾಲ ಬಂದಿದ್ರು, ಇಲ್ಲಿಗೆ ಒಂದಿಷ್ಟು ಕೂಡ ಅದರದ್ದು ಎಫೆಕ್ಟ್ ಆಗಲ್ಲ. ಯಾಕಂದರೆ ಇಲ್ಲಿ ನೀರು ಸದಾಕಾಲ ಇರುತ್ತೆ ಅಂತ ಹೇಳ್ತಾರೆ. ಸ್ನೇಹಿತರೆ, ಹೋಪ್ಸೋ ನಿಮ್ಗೆ ಈ ಒಂದು ಡೆಸ್ಟಿನೇಷನ್ನು ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು. ಇಷ್ಟ ಆಗಿದ್ದ ಪಕ್ಷದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗೂ ತಿಳಿಸಿ.